ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತರಕಾರಿ ಯೂಸ್ ಮಾಡಿ ಮನೆಯಲ್ಲೇ ಯಾವ ರೀತಿ ನೀವು 1 2 3 ಮ್ಯಾಗಿನ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ನೋಟ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ಎಣ್ಣೆ ಕಾದ ನಂತರ ಸಣ್ಣ ಹಚ್ಚಿರೋ ಬೆಳ್ಳುಳ್ಳಿ, ಆಮೇಲೆ ಉದ್ದುದ್ದ ಹಚ್ಕೊಂಡಿರೋ ಒಂದು ಈರುಳ್ಳಿ, ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಆಗಬೇಕಿದೆ ಆಯಿಲಲ್ಲಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿದೆ, ಆ ಥರ ಫ್ರೈ ಆಗಿದೆ. ಈಗ ಸಣ್ಣಕ್ಕೆ ಹಚ್ಕೊಂಡಿರೋ ಅಂಥ ತರಕಾರಿ, ನಾನು ಬೀನ್ಸ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಈಗ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಬೇಕು. ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ತರಕಾರಿ, ಅದಕ್ಕೋಸ್ಕರ. ನೋಡಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಬೇಯಿಸ್ಕೋಬೇಕು ತರಕಾರಿನ. ಈಗ 1 2 3 ಮ್ಯಾಗಿ ಮಸಾಲಾನ ಹಾಕ್ತಾ ಇದ್ದೀನಿ. 1 ಪ್ಯಾಕೆಟ್ ಇಲ್ಲಿ ಹಾಕಿ ಇನ್ನೊಂದು ಮೇಲ್ಗಡೆ ಹಾಕಬೇಕು ಮ್ಯಾಗಿ ಹಾಕಿದ್ಮೇಲೆ. ನೋಡಿ ನಾನು ಒಂದು ಕಡೆ ಮ್ಯಾಗಿನ ಬಿಸಿನೀರಲ್ಲಿ ಈ ಥರ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಇಲ್ಲ ಅಂದರೆ ಉದುರು ಬರಲ್ಲ. ಈ ಥರ ಬೇಯಿಸ್ಕೊಂಡು ಹಾಕಿ ಉದುರು ಬರುತ್ತೆ. ನೋಡಿ ಈಗ ಹಾಕ್ತಾ ಇದ್ದೀನಿ ಮ್ಯಾಗಿನ. ತುಂಬ ಚೆನ್ನಾಗಿರುತ್ತೆ, ಮನೇಲಿ ಮಾಡ್ಕೊಳ್ಳಿ ಒಂದ್ಸಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ತರಕಾರಿ ಜೊತೆ ಮಿಕ್ಸ್ ಆಗಬೇಕು ಮ್ಯಾಗಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇಲೆ ಇನ್ನೊಂದು ಸ್ವಲ್ಪ ಮ್ಯಾಗಿ ಪೌಡರ್ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆ ಪೌಡರ್ ಮ್ಯಾಗಿ ಪೂರ ಅಂಟ್ಕೋಬೇಕು. ನೋಡಿ ಮ್ಯಾಗಿ ಈಗ ರೆಡಿಯಾಗಿದೆ. ನೋಡಿ 1 2 3 ಮ್ಯಾಗಿ ರೆಡಿ ಇದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಹೊತ್ತು ಮಕ್ಕಳೆಲ್ಲ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ. ಒಂದ್ಸಲಿ ಮಾಡಿಕೊಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹೊಸ ಅಡುಗೆ ಬರ್ತಾ ಇರುತ್ತೆ. ಲೈಕು ಶೇರು ಮಾಡ್ತಾಯಿರಿ. Thank you.